ಬಿಜೆಪಿ ನಾಯಕರಿಗೆ ಸಚಿವ ಸಂತೋಷ್ ಲಾಡ್ ಸವಾಲ್ ಹಾಕಿದ್ದಾರೆ. ಮೋದಿ ಪ್ರಚಾರಕ್ಕೆ ಬರೋದು ಬೇಡ, ನಾವು ಪ್ರಚಾರವನ್ನು ಮಾಡಲ್ಲ. ನೋಡೋಣ ಜನ ಯಾರಿಗೆ ಆಶೀರ್ವಾದ ಮಾಡ್ತಾರೆ ಅವರೇ ಡಿಸೈಡ್ ಮಾಡಲಿ. ನೋಡೋಣ ಮೋದಿಯವ್ರನ್ನಿಗೆ ಏನು ಬಿಜೆಪಿಯವರು ಸಾಲು ಸಾಲು ಪ್ರಚಾರ ಕರೆಸ್ತಾ ಇದ್ದಾರಲ್ವಾ, ಅವರೂ ಬರೋದು ಬೇಡ, ನಾವು ಮನೆ ಮನೆಗೆ ಹೋಗಿ ಪ್ರಚಾರ ಮಾಡೋದಿಲ್ಲ. ನೋಡಲಿ ಜನನೇ ಫೈನಲ್ ಮಾಡ್ತಾರೆ, ಯಾರಿಗೆ ಮತ ಕೊಡ್ತಾರೆ ಅನ್ನೋದನ್ನು ಡಿಸೈಡ್ ಮಾಡಲಿ. ಕೇಂದ್ರ ಸಚಿವ ಜೋಶಿ ಸೇರಿ ಬಿಜೆಪಿ ನಾಯಕರಿಗೆ ಲಾಡ್ ಸವಾಲ್ ಹಾಕಿದ್ದಾರೆ. ಮೋದಿ ಸಾಹೇಬ್ರ ಸುಳ್ಳಿನಿಂದ ಜನ ಬೇಸತ್ತು ಹೋಗಿದ್ದಾರೆ. ಬಡವರಿಗೆ, ಕಾರ್ಮಿಕರಿಗೆ, ಯುವಕರಿಗೆ ಅನುಕೂಲದ ಕೆಲಸ ಮಾಡಿಲ್ಲ ಪ್ರಧಾನಿ ಮೋದಿ. ಬಡವರಿಗೆ ಏನು ಮಾಡಿದ್ದೇವೆ ಅಂತ ಜೋಶಿ ಆಗಲಿ ಬಿಜೆಪಿಯವರಾಗಲಿ ಹೇಳಿದಾರಾ? ಹೇಳಿ ನೋಡೋಣ. ಬಿಜೆಪಿ ನಾಯಕರ ವಿರುದ್ಧ ಸಂತೋಷ್ ಲಾಡ್ ತೀವ್ರವಾಗಿ ದಾಳಿ ನಡೆಸಿದ್ದಾರೆ, ಸವಾಲುಗಳನ್ನು ಹಾಕಿದ್ದಾರೆ. ಕ್ಷೇತ್ರ ಅಂದರೆ ಇದು ಒಂದು ವೇಳೆಯಲ್ಲಿ ಕಾಂಗ್ರೆಸ್ ಭದ್ರಕೋಟೆ, ಆದರೆ ಕಳೆದ 7 ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯ ಭದ್ರಕೋಟೆ ಆಗಿ ಮಾರ್ಪಟ್ಟಿದೆ. ಈ ಭದ್ರಕೋಟೆನ ಈ ಬಾರಿ ಅಂತಲೇ ಛಿದ್ರ ಮಾಡಬೇಕು ಅಂತೇಳಿ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಇಲ್ಲಿ ಪಣ ತೊಟ್ಟಿದ್ದಾರೆ. ಈಗ ಅವರೇ ನಮ್ಮ ಮುಂದಿದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸರ್, ಒಂದು ಕಾಲದಲ್ಲಿ ಕಾಂಗ್ರೆಸ್ನ ಭದ್ರಕೋಟೆ, ಈಗ ಬಿಜೆಪಿಯ ಭದ್ರಕೋಟೆ ಆಗಿದೆ. ಈ ಭದ್ರಕೋಟೆನ ಛಿದ್ರ ಮಾಡಬೇಕು ಅಂತ ಯಾವೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದೀರಿ ಸರ್? ಛಿದ್ರ ಮಾಡ್ತಕ್ಕಂಥದ್ದು ಜನನೇ ಮಾಡ್ತಾರೆ. ಸೊ ಜನ ಬೇಸತ್ತು ಹೋಗಿದ್ದಾರೆ. 10 ವರ್ಷದ ಈ ಬಿ ಜೆ ಪಿ ಸರ್ಕಾರ, ಮೋದಿ ಸಾಹೇಬರ ಸುಳ್ಳು ಜನಕ್ಕೆ ಅರ್ಥ ಆಗಿದೆ. ಯಾವುದೇ ರೀತಿಯ ಬಡವರಿಗೆ, ಕೂಲಿ ಕಾರ್ಮಿಕರಿಗೆ, ಯುವಕರಿಗೆ ಅನುಕೂಲ ಆಗ್ತಕ್ಕಂಥ ಈ ದೇಶದಲ್ಲಿ ಒಂದು ಕಾರ್ಯಕ್ರಮನೂ ಇಲ್ಲ. ನೀವು ನೋಡಿ, ಅವ್ರದ್ದು ಯಾರೇ ಜೋಶಿಯವರಾಗಿರಲಿ ಅಥವಾ ಯಾವುದೇ ಬಿ ಜೆ ಪಿ ಮುಖಂಡರಾಗಿರಲಿ ಭಾಷಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನು ಮಾಡಿದ್ದೇವೆ, ಯಾವುದು ಕಾರ್ಯಕ್ರಮ ಮುಟ್ಟಿದೆ ಅಂತ ಒಂದೂ ಹೇಳೋದಿಲ್ಲ. ಬಡವರಿಗೆ 1 ರೂಪಾಯಿ ಅನುಕೂಲ ಆಗಲಾರಂಗೆ ಯಾವುದು ಕೆಲಸನೂ ಅನುಕೂಲ ಆಗ್ತಕ್ಕಂಥ ಕೆಲಸ ಒಂದೂ ಮಾಡಿಲ್ಲ. ಅದು ನಮಗೆ ಒಂದು ದೊಡ್ಡ ಶಸ್ತ್ರ ಆಗಿ ನಮಗೆ ಕೆಲಸ ಮಾಡುತ್ತೆ. ಅದರ ಜೊತೆಗೆ ನಮ್ಮ 5 ಗ್ಯಾರಂಟಿಗಳು ಕರ್ನಾಟಕದಲ್ಲಿ, ಆಮೇಲೆ ಇತಿಹಾಸ ನೀವು ಬಂದು ನೋಡಿದಾಗ ವಿಡೋ ಪೆನ್ಷನ್ಲಿಂದ ಹಿಡಿದು ಓಲ್ಡ್ ಏಜ್ ಪೆನ್ಷನು, ಅಂಗವಿಕಲರ ಮಾಶಾಸನ, ಬ್ಯಾಂಕ್ ರಾಷ್ಟ್ರೀಕರಣ ಆಗಿರ್ತಕ್ಕಂಥದ್ದು, ಉಳುವನೆ ಹೊಡೆಯುವಂಥ ಕಾರ್ಯಕ್ರಮ, ಈ 5 ಕಾರ್ಯಕ್ರಮಗಳು ಇವೆಲ್ಲ ಸೇರಿದರೆ ಮಂತ್ಲಿ 8,000 ರಿಂದ 10,000 ರೂಪಾಯಿ ನಮ್ಮಲಿಂದನೇ ಹೋಗ್ತಾ ಇರ್ತಕ್ಕಂಥದ್ದು. ಇಂದಿರಾ ಗಾಂಧಿ ಅವ್ರು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಪ್ಲಸ್ ನಮ್ಮ 5 ಕಾರ್ಯಕ್ರಮ. ಪ್ರಮುಖವಾಗಿ ಇಲ್ಲಿ ಅಂದರೆ ಗ್ಯಾರಂಟಿಗಳು ಸಕ್ಸಸ್ ಆಗಿದ್ರೆ ಯಾಕೆ ಪ್ರಚಾರ ಮಾಡಬೇಕು ಅಂತ ಹೇಳ್ತಾರೆ ಜೋಶಿ ಅವರು. ಯಾಕೆ ನಾವ್ಯಾಕೆ ಪ್ರಚಾರ ಮಾಡಬಾರ್ದು? ಗ್ಯಾರಂಟಿಗಳು ಮಾಡಿದ್ದೀವಿ, ಪ್ರಚಾರ ಮಾಡಿ. ನಾವು ಪ್ರಚಾರ ಏನು ಮಾಡ್ತಿದ್ವಿ ಅಂದರೆ ಮನೆಗೆ ಹೋಗಿ ಮಾಡ್ತಾ ಇದ್ದೀವಿ. ಈಗ ಮತ್ತು ಪ್ರಹ್ಲಾದ್ ಜೋಶಿ ಅವರು ಬುಕ್ ಯಾಕೆ ಕಳಿಸ್ತಿದ್ದಾರೆ? ಮನೆಗೆ ಅವ್ರು ಯಾಕೆ ಬುಕ್ ಕಳಿಸ್ಬೇಕು? ಮೋದಿಯವರು ಇಷ್ಟೆಲ್ಲ ಯಾಕೆ ಎಫರ್ಟ್ ಹಾಕ್ಬೇಕು? 90 ಜಾಗದಾಗ 100 ಜಾಗದಾಗ ಹೋಗಿ ಭಾಷಣ ಯಾಕೆ ಮಾಡ್ಬೇಕು ಮೋದಿಯವರು? ಅಸೆಂಬ್ಲಿ ಎಲೆಕ್ಷನ್ ಅವರೇ ಬರಬೇಕು, ಪಾರ್ಲಿಮೆಂಟ್ ಎಲೆಕ್ಷನ್ ಅವರೇ ಬರಬೇಕು, ಗ್ರಾಮ ಪಂಚಾಯತ್ ಎಲೆಕ್ಷನ್ ಕೂಡ ಅವ್ರು ಫೋಟೋ ಹಾಕಿ ಓಟ್ ಕೇಳ್ತಾರೆ. ಮತ್ತು ಇದ್ಯಾ ಪರಿಸ್ಥಿತಿ ಇದೆ? ಆಗಲಿ, ಎಲೆಕ್ಷನ್ ಆಗಲೇಬೇಕಾದ್ರೆ ಜೋಶಿ ಅವರಿಗೆ, ಪ್ರಹ್ಲಾದ್ ಜೋಶಿ ಸಾಹೇಬ್ರಿಗೆ ಹೇಳ್ರಿ, ನಾವು ಕೂಡ ಕ್ಯಾನ್ವಸ್ ಹೋಗೋದಿಲ್ಲ, ಜನರು ಡಿಸೈಡ್ ಮಾಡಲೇಬೇಕಾದ್ರೆ. ಸರ್, ಜನರಲ್ಲಿ ಭಾಳಷ್ಟು ಗೊಂದಲ ಇದೆ, ಕ್ಯಾಂಡಿಡೇಟ್ ಚೇಂಜ್ ಆಗ್ತಾರೆ, ದಿಂಗಾಲೇಶ್ವರ ಸ್ವಾಮಿಗಳು ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗ್ತಾರೆ ಅಂತೇಳಿ. ಬಿ ಫಾರ್ಮ್ ಕೊಟ್ಟಾಗಿದೆ, ಖಂಡಿತವಾಗ್ಲೂ ವಿನೋದ ಶೆಟ್ಟಿ ಅವರೇ ಕ್ಯಾಂಡಿಡೇಟ್ ಆಗ್ತಾರೆ. ವಿನೋದ ಶೆಟ್ಟಿಯನ್ನು ಗೆಲ್ಲಿಸ್ಕೊಂಡು ಬರೋದೇ ತಮ್ಮ ಉದ್ದೇಶ ಸರ್? ಪ್ರಾಮಾಣಿಕವಾಗಿ ಎಲ್ಲರದು, ಇಲ್ಲಿ ಇರ್ತಕ್ಕಂಥ ಎಲ್ಲ ಕಾಂಗ್ರೆಸ್ಸಿಗರ ಒಂದೇ ಒಂದು ಉದ್ದೇಶ, ಈ ಬಾರಿ ಕಾಂಗ್ರೆಸ್ ಗೆಲ್ಲಬೇಕು, ವಿನೋದ ಶೆಟ್ಟಿ ಅವರು ಗೆಲ್ಲಿಸಬೇಕು. ಓಕೆ, ಥ್ಯಾಂಕ್ ಯು ಸರ್. ಈ ಬಾರಿ ಅಂದರೆ ವಿನೋದ ಶೆಟ್ಟಿ ಅವ್ರನ್ನ ಗೆಲ್ಲಿಸ್ಕೊಂಡು ಬರಬೇಕು. ನಿಜವಾಗಿಯೂ ಮೋದಿ ಅವರು ಇಲ್ಲಿ ಅಂದರೆ ಕೆಲಸ ಮಾಡಿದರೆ ಜನರು ಏನು ತೀರ್ಮಾನ ಮಾಡ್ತಾರೆ ನೋಡೋಣ ಅಂತೇಳಿ ಈಗ ಬಿಜೆಪಿಗರಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಅವರು ಒಂದು ಸವಾಲನ್ನು ಹಾಕಿದ್ದಾರೆ. ಕ್ಯಾಮ್ರಾ ಪರ್ಸನ್ ಜೊತೆ ಯಲ್ಲಪ್ಪ ಸೊಲರ್ಗೊಪ್ಪ, TV5 ಹುಬ್ಬಳ್ಳಿ.